ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಾ ಅಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಇದೆ. ಹತ್ಕೊಂಡು ಮೂಲೆಯಲ್ಲಿ ಕುತ್ಕೊಳ್ಳಕ್ಕೆ ಇವಳು ಹಳೆ ಮೈನಾ ಅಲ್ಲ, ಹೊಸ ಮೈನಾ. ಹೋರಾಟಕ್ಕೆ ಸಿದ್ಧವಾಗಿದ್ದಾಳೆ. ಹಂಗ್ ಮುಚ್ಬಿಡಿ. ಅಯ್ಯೋ, ಏನಾಯ್ತು? ಧ್ರುವ ಫೋನ್ ಮಾಡ್ತಿರೋದು. ಅದಕ್ಕೇನು, ಅವರಿಗೆಲ್ಲ ವಿಷಯ ಗೊತ್ತಲ್ವಾ, ಮಾತಾಡು. ಹೌದಲ್ವಾ? ಲೌಡ್ ಸ್ಪೀಕರ್. ಸರಿ. ಹಲೋ ಹಲೋ ಅನುಷ್ಕಾ ಅವ್ರೆ, ಮೈನವ್ರು ಹೇಗಿದ್ದಾರೆ? ಊರಲ್ಲೆಲ್ಲ ಕರೆಕ್ಟ್ ಆಗಿದ್ಯಾ? ಅರ್ಥದಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಪಾಪ ಮೈನವ್ರು ಬೇಜಾರು ಮಾಡ್ಕೊಳ್ಳಿಲ್ಲ ತಾನೆ? ನಿಮ್ಮೇಲೆ ಯಾಕೆ ಬೇಜಾರು ಮಾಡ್ಕೋತಾಳೆ ಬಿಡಿ ಧ್ರುವ, ಆ ಥರ ಎಲ್ಲ ಏನೂ ಇಲ್ಲ. ಅದ್ ಸರಿ, ನೀವಿವಾಗ ಎಲ್ಲಿದ್ದೀರಾ? ಬ್ಯಾಂಗ್ಳೂರಲ್ಲಿದ್ದೀವಿ. ಏನು, ಬೆಂಗಳೂರಿಗೆ ಬಂದ್ಬಿಟ್ರಾ? ಏನ್ ಹೇಳ್ತಾ ಇದ್ದೀರಾ ನೀವು? ಯಾವಾಗ ಬಂದ್ರಿ? ಹೌದು, ಬೆಳಗ್ಗೆ ಅಷ್ಟೇ ಬಂದ್ವಿ. ಯಾರ್ಯಾರು ಬಂದಿದ್ದೀರಾ? ಮೈನಾ, ಅನು ಮತ್ತೆ ರಾಧಕ್ಕ. ಏನೋ ರಾಧಾ ಅವರ? ಏನ್ ಹೇಳ್ತಿದ್ದೀರಾ? ಅಲ್ಲ, ರಾಧಾ ಅವ್ರು ಯಾಕೆ ಬೆಂಗಳೂರಿಗೆ ಬಂದ್ರು? ಅಲ್ಲ, ಅವ್ರಿಗೆ ಈಗ ತಾನೇ ಮದ್ವೆ ಆಗಿದೆ. ಅಲ್ಲ, ಇವಾಗ ಏನಾಯ್ತು ಅಂತ ಸ್ವಲ್ಪ ಅರ್ಥ ಆಗುವಾಗ ಹೇಳ್ತೀರಾ? ಅದು ಪಂಚಾಯತಿನಲ್ಲಿ. ಈಗ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಪಂಚಾಯತಿ ಕಡೆ ತೀರ್ಮಾನ. ಆ ಹುಡುಗಿಗೇನು ಶಿಕ್ಷೆ ಕೊಟ್ಟಿದ್ವೋ ಅದೇ ಶಿಕ್ಷೆ ಈ ಮೈನನ್ಗೂ ಕೊಡ್ತಾ ಇದೀವಿ. ಊರಿಂದ ಬಹಿಷ್ಕಾರ ಆಗ್ತಾ ಇದೀವಿ. ಅಲ್ಲ, ಇಷ್ಟೆಲ್ಲ ಆಗಿದೆ, ನೀವ್ಯಾರು ನನ್ಗೆ ಒಂದ್ ಮಾತು ತಿಳಿಸಿಲ್ವಲ್ಲ, ಯಾಕೆ? ಅಲ್ಲ, ಮೈನವ್ರಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿತ್ತಾ ಇಲ್ವಾ? ಹಾ, ಗೊತ್ತಿತ್ತು. ಮತ್ಯಾಕೆ ನನ್ನ ಹತ್ರ ಹೇಳಲಿಲ್ಲ? ನೀವ್ ಒಂದ್ ಮಾತು ಈ ವಿಷಯ ನನ್ಗೆ ಹೇಳ್ಬಿಟ್ಟಿದ್ರೆ ಮೈನವ್ರಿಗೆ ಅಷ್ಟು ಜನರು ಮುಂದೆ ಅವಮಾನ ಆಗೋದನ್ನ ನಾನ್ ತಡೆದಿರ್ತಿದ್ದೆ. ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಇಲ್ಲ ಧ್ರುವ, ವಿಷಯ ಗೊತ್ತಾಗಿದ ತಕ್ಷಣ ನಿಮಗೆ ಹೇಳಬೇಕು ಅಂತಾನೆ ಇದ್ವಿ. ಆದ್ರೆ ಮೈನಾ ಈ ವಿಷಯ ಧ್ರುವಂಗ್ ಹೇಳಿದ್ರೆ ಪ್ರಾಣ ಬಿಟ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಅದಕ್ಕೆ ಹೇಳಲಿಲ್ಲ. ವಿ ಆರ್ ಸಾರಿ. ಈ ಕ್ಷಮೆ ಕೇಳಿ ಏನ್ ಪ್ರಯೋಜನ? ನಾನ್ ಯಾರ ಜೊತೆ ಸಂತೋಷವಾಗಿ ಜೀವನ ಪೂರ್ತಿ ಇರ್ಬೇಕು ಅಂತ ಅನ್ಕೊಂಡಿದ್ನೋ ಅವ್ರ ಜೀವನದಲ್ಲೇ ಸಂತೋಷ ಇಲ್ದೇ ಇರೋ ಹಾಗಾಗೋಯ್ತು. ನಾವೆಲ್ಲ ಇದ್ದೂನು ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವ್ರನ್ನ ಬಿಟ್ಕೊಟ್ಬಿಟ್ವಿ. ಖುಷಿ, ಫೋನ್ ಕೊಡು. ಹಲೋ, ಧ್ರುವ ಅವ್ರೆ. ರಾಧಾ ಅವ್ರೆ, ನಿಮ್ ಮದ್ವೆ ಮಾಡಿ ಮುಗಿಸೋದೆ ಮೈನವ್ರ ದೊಡ್ಡ ಜವಾಬ್ದಾರಿ, ದೊಡ್ಡ ಕನ್ಸು. ಅದನ್ನ ಅವ್ರು ನೆರವೇರ್ಸಿದ್ರಲ್ಲ, ಈಗೇನಾಯ್ತು? ಸ್ವಲ್ಪ ನನ್ಗೆ ಅರ್ಥ ಆಗೋ ಹೇಳ್ತೀರಾ? ಆದ್ರೆ ಅದ್ರಲ್ಲೂ ದೀಪಕ್ ಯಾಕೆ ನಿಮ್ಮನ್ನ ಬಿಟ್ಕೊಟ್ಬಿಟ್ರು? ಅಯ್ಯಯ್ಯೋ, ಅವ್ರು ನನ್ನ ಬಿಟ್ಟಿಲ್ಲ, ನಾನೇ ಇಲ್ಲಿಗೆ ಬಂದೆ. ನಮ್ಮ ಮನೆಯವ್ರ ಪರಿಸ್ಥಿತಿ, ಮೈನನ್ ಪರಿಸ್ಥಿತಿ ಇದೆಲ್ಲ ನೋಡಿದ್ಮೇಲೂ ನಾನ್ ಹೇಗಲ್ಲಿ ಸುಖವಾಗಿರ್ಲಿ ಹೇಳಿ? ನೋಡಿ, ಇವಾಗ ನನಗೆ ನನ್ನ ಜೀವನಕ್ಕಿಂತ ನನ್ನ ತಂಗಿ ಜೀವನ ಸರಿ ಹೋಗೋದೇ ತುಂಬಾ ಮುಖ್ಯ. ಅದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಅಷ್ಟೇ ಅಲ್ಲದೆ ಮೈನಂಗಿ ಪರಿಸ್ಥಿತಿಗೆ ಕಾರಣ ಆದವ್ರು ಯಾರು ಅಂತ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡ್ಸೋವರೆಗೂ ಬಿಡಲ್ಲ ಅಂತ ಶಬ್ದ ಹಾಕೋಳೆ. ಮತ್ತೆ ವಾಪಸ್ ಈ ಊರಿಗೆ ಬಂದವಳೆ. ಅದಕ್ಕೆ ಈ ಕೆಲ್ಸಕ್ಕೆ ಹೋಗೋಳೆ. ಮೈನಾ ಹಾಕಿರೋ ಶಬ್ದದಲ್ಲಿ ಗೆಲ್ಬೇಕು ಅಂತಂದ್ರೆ ಒಂದ್ ದೊಡ್ಡ ಯುದ್ಧನೇ ಮಾಡ್ಬೇಕಾಯ್ತದೆ. ಧ್ರುವ ಅವರೇ, ಮೈನನ್ ಈ ಹೋರಾಟದಲ್ಲಿ ನೀವ್ ಜೊತೆ ಆಗಿರ್ತೀರಾ ಅಲ್ವಾ? ಮೈನಾನೇ ನನ್ನ ಪ್ರಪಂಚ. ಮಂಟಪದಲ್ಲೂ ಹೇಳಿದ್ದೆ, ಈಗ್ಲೂ ಹೇಳ್ತಾ ಇದ್ದೀನಿ. ಎಂಥ ಪರಿಸ್ಥಿತಿನಲ್ಲೂ ನಾನು ಮೈನನ್ನ ಒಬ್ಳನ್ನೇ ಬಿಡೋದಿಲ್ಲ. ಈಗ್ಲೇ ಮೈನಾ ಅವ್ರ ಕುತ್ತಿಗೆ ತಾಳಿ ಕಟ್ಟು ಅಂದ್ರು ನಾನು ಕಟ್ತೀನಿ. ಇದನ್ನ ನಾನು ಏನೋ ತ್ಯಾಗ ಮಾಡ್ತಾ ಇದ್ದೀನೋ ಅಥವಾ ಅವ್ರಿಗೆ ಬಾಳ್ ಕೊಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಅಂತ ಏನಿಲ್ಲ. ಇದು ನಾನು ಮೈನನ್ ಮೇಲಿಟ್ಟಿರೋ ಪ್ರೀತಿ. ಇದು ದೇಹಕ್ಕೆ ಸಂಬಂಧಪಟ್ಟಿರೋದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದು.
ನನ್ನ ಮನ್ಸು ತುಂಬ ಮೈನವರೇ ತುಂಬಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇದಕ್ಕೆ ಮುಂಚೆ ಇದ್ದಿದ್ದ ಪ್ರೀತಿಗಿಂತ ಮೈನನ್ ಮೇಲೆ ನನಗೆ ಇವಾಗಿರೋ ಪ್ರೀತಿ ಇನ್ನ ಹೆಚ್ಚಾಗಿದೆ. ಅವ್ರು ಇಲ್ದೇ ಇರೋಂಥ ಜೀವನ ನನ್ನಿಂದ ಒಂದು ನಿಮಿಷನೂ ಊಹೆ ಕೂಡ ಮಾಡೋದಕ್ಕಾಗಲ್ಲ. ಮೈನವ್ರ ಸ್ಥಿತಿಗೆ ಕಾರಣ ಆಗಿದ್ದ ಯಾರು ಅಂತ ಕಂಡು ಹಿಡಿದು ಅವನಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೇನೆ. ಮೈನವ್ರಿಗೆ ಈಗ ಮಾತ್ರ ಅಲ್ಲ, ಕೊನೆವರೆಗೂ ನಾನು ನೆರಳಾಗಿದ್ದೇ ಇರ್ತೀನಿ. ಅವ್ರನ್ನ ಜೋಪಾನವಾಗಿ ಕಾಪಾಡೋ ಜವಾಬ್ದಾರಿ ನಂದು. ನಿಮ್ ತರ ಒಂದ್ ಒಳ್ಳೆ ಹುಡ್ಗ ಸಿಗೋದಕ್ಕೆ ನಮ್ ಮೈನ ತುಂಬಾ ಪುಣ್ಯ ಮಾಡವಳೆ.